ಪರಿಹಾರ? ಬಹಳ ಒಳ್ಳೆ ವಾಗ್ಮಿಗಳಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅನುಭವ ಇದೆ. ಆ ಅನುಭವ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ. ಅವ್ರ ನೆರವಿಗೆ ಬರಬೇಕಾಗ್ತದೆ. ಕರ್ನಾಟಕ ಕಟ್ಟಬೇಕು, ಒಳ್ಳೆ ಉದ್ದೇಶ. ಇವತ್ತು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂದರೆ ರಾಜ್ಯದ ಪಾತ್ರ ಬಹಳ ದೊಡ್ಡದಿರುವಂಥದ್ದು. ಅದು ಇಲ್ಲಿ ಪ್ರಮುಖವಾಗಿರುವಂಥದ್ದು, ನಾವಿವತ್ತು ಬರಗಾಲದ ಸಂದರ್ಭ ನಾವು ನಿಂತಿದ್ದೇವೆ. ಮುಖ್ಯಮಂತ್ರಿಗಳು ಇಂಥ ಸಂದರ್ಭದಲ್ಲೂ ಕೂಡ ರೈತರನ್ನ ಒಕ್ಕಲೆಬ್ಸಂತ ಕೆಲಸ ಬಿಡದಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಡೋಕೆ ಏನು ಹೊರಟಿದ್ದಾರೆ. ಇವ್ಯಾವು ಕೂಡ ನಮ್ಮ ರಾಜ್ಯದ ರೈತರು ಒಳ್ಳೇದಾಗೋಕ್ಕೆ ಸಾಧ್ಯ ಇಲ್ಲ. ಬಿಡದಿ ಭಾಗದಲ್ಲಿರ್ತಕ್ಕಂಥ ರೈತರು ಕೂಡ ಒಳ್ಳೇದಾಗೋಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಮಾತನಾಡ್ತಾನೆ ಅದ್ರ ಬಗ್ಗೆ ಪ್ರತ್ಯೇಕ ಏನಿಲ್ಲ. ಅವರು ಪಾಪ ಯಾಕಂದರೆ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿ ಚೆನ್ನಮ್ಮನವರು ತೀರ್ಕೊಂಡಂಥ ನಂತರದಲ್ಲಿ ಅವ್ರ ಹತ್ರ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ವಾರನೂ ಕೂಡ ನಮ್ಮ ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಮಾತನಾಡಿದ್ದೇನೆ. ಅದ್ರಲ್ಲಿ ನಾವೇನು ನಮ್ಮ ಕಡೆಯಿಂದಂತೂ ಗೊಂದಲ ಮಾಡೋದಕ್ಕೆ ಅವಕಾಶನೂ ಕೊಡೋದಿಲ್ಲ, ಅದ್ರ ಅವಶ್ಯಕತೆಯೂ ಇಲ್ಲ. ಮೂಲ ಉದ್ದೇಶ ಏನು, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಮಾಡೋದಕ್ಕೇನು ಹೊರಟಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಬಿಡದಿ ವಿಚಾರದಲ್ಲಿ ನಾವು ಕೂಡ ಧ್ವನಿಯನ್ನು ಎತ್ತಿದ್ದೇವೆ. ಸದನದ ಒಳಗಡೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. JDS ಏನು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದು, ಅವ್ರು ಮಾಡೋದಕ್ಕಾಗಲ್ಲ. ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ. ನಾವೇನು ಅದರಲ್ಲಿ ಏನು ಗೊಂದಲ ಮಾಡ್ಕೊಳ್ಳೋದಿಲ್ಲ. ಕುಮಾರಸ್ವಾಮಿ ಅವ್ರತನೂ ಕೂಡ ಮಾತನಾಡ್ತೇನೆ. ಉದ್ದೇಶ ಒಂದೇನೆ, ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಆಗಬಾರ್ದು. ಸದನದಲ್ಲಿ ಮಾತನಾಡ್ತೇನೆ.